ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಒತ್ತಿ. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಡೂಪ್ಲಿಕೇಟ್ ಡಿಎಲ್ಗೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಒಂದು ವೇಳೆ ನಿಮ್ಮ ಡಿಎಲ್ ಕಳೆದು ಹೋಗಿದ್ರೆ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೊಳ್ಬಹುದು. ನಿಮ್ಮ ಬ್ರೌಸರ್ ಓಪನ್ ಮಾಡಿ, ಅದರಲ್ಲಿ ಪರಿವಾಹನ್ ಅಂತ ಸರ್ಚ್ ಮಾಡಿ. ಇಲ್ಲಿ ಕಾಣಿಸ್ತಾ ಇದೆಯಲ್ವಾ, ಈ ವೆಬ್ಸೈಟ್ ಅನ್ನು ಓಪನ್ ಮಾಡಿ. ಇಲ್ಲಿ ಮೇಲ್ಗಡೆ ಕಾಲಂನಲ್ಲಿ ಆನ್ಲೈನ್ ಸರ್ವಿಸಸ್ ಟ್ಯಾಬ್ ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಈಗ ನೀವು ನೋಡ್ತಾ ಇರಬಹುದು, ಇಲ್ಲಿ ನಿಮ್ಮ ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿ. ಎಲ್ಲಾ ಸ್ಟೇಟ್ಗೂ ಸೇಮ್ ಪ್ರೊಸೆಸ್ ಇದೆ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ಈಗ ನೀವು ನೋಡ್ತಾ ಇರಬಹುದು, ಡಿಎಲ್ ಗೆ ಸಂಬಂಧಪಟ್ಟ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗಿದೆ. ಇಲ್ಲಿ ಸುಮಾರು ಆಪ್ಷನ್ಗಳು ಕಾಣ್ತಾ ಇದೆ. ಇದರಲ್ಲಿ ನೀವು 4ನೇ ಆಪ್ಷನ್ ಅಪ್ಲೈ ಫಾರ್ ಡೂಪ್ಲಿಕೇಟ್ ಡಿಎಲ್ ಅಂತ ಕಾಣಿಸ್ತಾ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಈ ಡ್ಯಾಶ್ ಬೋರ್ಡ್ ನಲ್ಲಿ ನೀವು ಇಲ್ಲಿ ಕಾಣ್ತಾ ಇರೋ 18 ಸರ್ವಿಸ್ ಗಳನ್ನ ಯೂಸ್ ಮಾಡಬಹುದು. ನೀವು ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ನಂಬರ್ ನ ಎಂಟರ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿ. ಗೆಟ್ ಡಿಎಲ್ ಡೀಟೇಲ್ಸ್ ಅಂತ ಕೊಡಿ. ಸ್ವಲ್ಪ ಲೋಡ್ ಆಗುತ್ತೆ. ನೀವು ನೋಡ್ತಾ ಇರಬಹುದು, ಈ ರೀತಿ ನಿಮ್ಮ ಡಿಎಲ್ ನ ಎಲ್ಲ ಡೀಟೇಲ್ಸ್ ಗಳು ಶೋ ಆಗುತ್ತೆ. ಹೆಸರು, ಅಡ್ರೆಸ್, ಡೇಟ್ ಆಫ್ ಬರ್ತ್ ಎಲ್ಲದೂ ಓಪನ್ ಆಗ್ತಾ ಇದೆ. ಹಾಗೆ ಸ್ವಲ್ಪ ಕೆಳಗಡೆ ಸ್ಲೈಡ್ ಮಾಡಿ. ಕನ್ಫರ್ಮ್ ದಟ್ ದ ಅಬೌಟ್ ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಆರ್ ಮೈನ್ ಅಂತ ಕೊಡಿ. ಎಸ್ ಅಂತ ಕೊಡಿ. ಮತ್ತೇನು ಕರೆಕ್ಷನ್ ಮಾಡೋದು ಬೇಡ. ಇಲ್ಲಿ ಕೆಳಗಡೆ ನಿಮ್ಮ ಸ್ಟೇಟ್ ಸೆಲೆಕ್ಟ್ ಆಗಿರುತ್ತೆ. ಇಲ್ಲಿ ರೈಟ್ ಸೈಡ್ ನಲ್ಲಿ ನಿಮ್ಮ RTO ಅನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ನೀವು ಬೇಕಾದ್ರೆ ಮೊಬೈಲ್ ನಂಬರ್ ಮತ್ತೆ ಇಮೇಲ್ ಐಡಿ ಅನ್ನ ಆಡ್ ಮಾಡಬಹುದು. ನನ್ನದು ಆಲ್ರೆಡಿ ಆಡ್ ಹಾಕೊಂಡಿದೆ. ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ನೆಕ್ಸ್ಟ್ OTP ಬರುತ್ತೆ. ಸೊ ಚಾಲ್ತಿಯಲ್ಲಿರೋ ಮೊಬೈಲ್ ನಂಬರ್ನ ಕೊಡಿ. ಏನಾದರೂ ಕರೆಕ್ಷನ್ ಇದ್ರೆ ರಿಲೇಶನ್ಶಿಪ್, ತಂದೆಯವರ ಹೆಸರು, ಕ್ವಾಲಿಫಿಕೇಶನ್ ಏನಾದರೂ ಚೇಂಜ್ ಮಾಡಬೇಕು ಅಂದ್ರೆ ಈಗಲೇ ಚೇಂಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕನ್ಫರ್ಮ್ ಅಂತ ಕೊಡಿ. ಈಗ ಜನರೇಟ್ OTP ಅಂತ ಕ್ಲಿಕ್ ಮಾಡಿ. ಈಗ ನೀವು ಕೊಟ್ಟಿರೋ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTP ಅನ್ನ ಎಂಟರ್ ಮಾಡಿ. ಅಥೆಂಟಿಕೇಟ್ ವಿತ್ ಸಾರಥಿ ಆಪ್ಷನ್ ಗೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ತಾ ಇರಬಹುದು, ಸುಮಾರು ಆಪ್ಷನ್ಗಳು ಕಾಣ್ತಾ ಇದೆ. ಅದರಲ್ಲಿ ನಮಗೆ ಬೇಕಾಗಿದ್ದು ಇಶ್ಯೂ ಆಫ್ ಡೂಪ್ಲಿಕೇಟ್ ಡಿಎಲ್, ಅಂದ್ರೆ ಡೂಪ್ಲಿಕೇಟ್ ಡಿಎಲ್ ಗೆ ನಾವು ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ. ಸೊ ಅದೊಂದನ್ನೇ ಟಿಕ್ ಮಾಡಿ. ಒಂದು ಪಾಪಪ್ ಕೂಡ ಆನ್ ಆಗಿದೆ. ಮತ್ತೆ ಯಾವುದೇ ಆಪ್ಷನ್ ಟಿಕ್ ಮಾಡಬೇಡಿ. ನಿಮ್ಮ ಡಿಎಲ್ ನಲ್ಲಿ ಏನಾದರೂ ಕರೆಕ್ಷನ್ ಆಗಬೇಕು ಅಂದ್ರೆ ನೀವು ಯಾವುದೇ ಆಪ್ಷನ್ ಬೇಕಾ ಸೆಲೆಕ್ಟ್ ಮಾಡಬಹುದು. ನಾವು ಇಶ್ಯೂ ಆಫ್ ಡೂಪ್ಲಿಕೇಟ್ ಡಿಎಲ್ ಅಂತ ಅಷ್ಟೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ರೀಸನ್ ಕೇಳ್ತಾ ಇದ್ದಾರೆ, ನೀವು ಡೂಪ್ಲಿಕೇಟ್ ಡಿಎಲ್ ಗೆ ಯಾಕೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ ಅಂತ. ನೀವು ಲಾಸ್ ಆಫ್ ಡಿಎಲ್ ಅಂತ ಕೊಡಬಹುದು. ಲಾಸ್ ಆಫ್ ಡಿಎಲ್ ಅಂತ ಕೊಡಿ. ರಿಮಾರ್ಕ್ ನಲ್ಲಿ ಲಾಸ್ ಡಿಎಲ್ ಅಂತ ಟೈಪ್ ಮಾಡಿ. ಕನ್ಫರ್ಮ್ ಅಂತ ಕೊಡಿ. ಡಾಟಾ ಅಕ್ಸೆಪ್ಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ಕೆಳಗಡೆ ಸ್ವಲ್ಪ ಸ್ಲೈಡ್ ಮಾಡಿ. ಇಲ್ಲಿ ಎಸ್ ಅಂತ ಟಿಕ್ ಮಾಡಿ. ಕೆಳಗಡೆ ಮತ್ತೊಂದು ಆಪ್ಷನ್ ಕಾಣ್ತಾ ಇದೆ. ಆಕ್ಸಿಡೆಂಟಲ್ ಡೆತ್ ಆದ್ರೆ ಆರ್ಗನ್ಸ್ ನ ಡೊನೇಟ್ ಮಾಡ್ತೀರಾ ಇಲ್ವಾ ಅಂತ ಕೇಳ್ತಾ ಇದೆ. ನೀವು ಎಸ್ ಅಥವಾ ನೋ ಯಾವ್ದಾದ್ರು ಕೊಡಬಹುದು. ನಾನು ನೋ ಅಂತ ಕೊಡ್ತಾ ಇದ್ದೀನಿ ಸದ್ಯಕ್ಕೆ. ನೆಕ್ಸ್ಟ್ ಕ್ಯಾಪ್ಚಾವನ್ನ ಎಂಟರ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡ್ತಾ ಇರಬಹುದು, ಅಪ್ಲಿಕೇಶನ್ ಹ್ಯಾಸ್ ಬೀನ್ ಸಬ್ಮಿಟೆಡ್ ಅಂತ ಬರ್ತಾ ಇದೆ. ನಿಮ್ಮ ಮೊಬೈಲ್ಗೂ ಒಂದು ಮೆಸೇಜ್ ಬರುತ್ತೆ. ಇದನ್ನ ಓಕೆ ಕೊಟ್ಟು ಕ್ಲೋಸ್ ಮಾಡಿ. ಕೆಳಗಡೆ ಸ್ವಲ್ಪ ಸ್ಲೈಡ್ ಮಾಡಿ. ಅಕ್ನಾಲಜ್ಮೆಂಟ್ ಅನ್ನ ಪ್ರಿಂಟ್ ತಕೊಳ್ಳಿ.
ಪ್ರಿಂಟ್ ಅಕ್ನಾಲಜ್ಮೆಂಟ್ ಅಂತ ಕೊಟ್ಟು ನೀವು ಹಾಕಿರೋ ಅಪ್ಲಿಕೇಶನ್ ಅನ್ನ ಪ್ರಿಂಟ್ ತೆಗೆದು ಇಟ್ಕೊಳ್ಳಿ. ಈಗ ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಪ್ರಿಂಟ್ ಫಾರ್ಮ್ 1 ಅಂತ ಇದೆ ಅಲ್ವಾ, ಅದನ್ನ ಕ್ಲಿಕ್ ಮಾಡಿ ಫಾರ್ಮ್ ಅನ್ನ ಪ್ರಿಂಟ್ ಮಾಡಿ ಇಟ್ಕೊಳ್ಳಿ. ಆ ರಿಸಿಪ್ಟ್ ಬೇಕಾಗತ್ತೆ. ನೆಕ್ಸ್ಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಡಾಕ್ಯುಮೆಂಟ್ಸ್ ಕೂಡ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟ್ ಕೆಳಗಡೆ ಸ್ಲೈಡ್ ಮಾಡಿ. ನೀವು ನೋಡ್ತಾ ಇರಬಹುದು ಸ್ಟೆಪ್ 1 ಕಂಪ್ಲೀಟ್ ಆಗಿದೆ. ಈಗ ಎರಡನೇ ಸ್ಟೆಪ್ಗೆ ಹೋಗಬೇಕು, ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಈಗ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋಣ. ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಈಗ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಬಂದಿರುತ್ತೆ. ಸಬ್ಮಿಟ್ ಅಂತ ಕೊಡಿ. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಇಶ್ಯೂ ಆಫ್ ಡೂಪ್ಲಿಕೇಟ್ ಡಿಎಲ್ ಅಂತ ಇದೆಯಲ್ವಾ, ನೆಕ್ಸ್ಟ್ ಓಕೆ ಅಂತ ಕ್ಲಿಕ್ ಮಾಡಿ. ಈಗ ನೀವು ಇದರಲ್ಲಿ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು. ಡಾಕ್ಯುಮೆಂಟ್ ಅಂದ್ರೆ FIR ಕಾಪಿಯನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ನಿಮ್ಮ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ನಿಮ್ಮ DL ಕಳೆದೋಗಿರೋ ಬಗ್ಗೆ ಒಂದು FIR ಮಾಡಿಸಿ ಅದರ ಕಾಪಿಯನ್ನು ತಗೊಳ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಆಗೋದಿಲ್ಲ. ಡಾಕ್ಯುಮೆಂಟ್ ಟೈಪ್ ನಲ್ಲಿ FIR ಅಂತ ಸೆಲೆಕ್ಟ್ ಮಾಡಿ. ಕೇವಲ ಒಂದೇ ಆಪ್ಷನ್ ಇದೆ. ಪ್ರೂಫ್ಸ್ ನಲ್ಲೂ FIR ಅಂತ ಸೆಲೆಕ್ಟ್ ಮಾಡಿ. ಡಾಕ್ಯುಮೆಂಟ್ ನಂಬರ್ ನಲ್ಲಿ FIR ಕಾಪಿ ಮೇಲೆ ನಂಬರ್ ಇರುತ್ತೆ, ಆ ನಂಬರ್ ನ ಎಂಟರ್ ಮಾಡಿ. ಇಶ್ಯೂಡ್ ಬೈ ಅಂದ್ರೆ ಯಾವ ಪೊಲೀಸ್ ಸ್ಟೇಷನ್ ನಿಂದ ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ ಇಶ್ಯೂ ಡೇಟ್ ಅಂದ್ರೆ ಯಾವಾಗ ಕೊಟ್ಟಿದ್ದಾರೆ ಅಂತ ಡೇಟ್ ಅನ್ನ ಮೆನ್ಷನ್ ಮಾಡಿ. ನೆಕ್ಸ್ಟ್ ಅವರ ಕಾಂಟ್ಯಾಕ್ಟ್ ನಂಬರ್ ನ ಎಂಟರ್ ಮಾಡಿ. ನೆಕ್ಸ್ಟ್ ನೀವು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋ FIR ಕಾಪಿಯನ್ನು ಅಪ್ಲೋಡ್ ಮಾಡಿ. ಅದು JPEG, JPG ಆರ್ PDF ಫಾರ್ಮೆಟ್ ನಲ್ಲಿ ಮಾತ್ರ ಇರಬೇಕು. ಕೇವಲ 500 KB ಒಳಗೆ ಇರಬೇಕು. ಅಪ್ಲೋಡ್ ಅಂತ ಕೊಡಿ. ನೀವು ಅಪ್ಲೋಡ್ ಮಾಡಿರೋ FIR ಕಾಪಿಯನ್ನ ವ್ಯೂ ಅಂತ ಕೊಟ್ಟು ಕೂಡ ಚೆಕ್ ಮಾಡಬಹುದು. ಇಲ್ಲ ಡೈರೆಕ್ಟ್ ಆಗಿ ಕನ್ಫರ್ಮ್ ಅಂತ ಕೊಡಿ. ನೀವು ಕೆಳಗೆ ನೋಡ್ತಾ ಇರಬಹುದು ನೀವು ಅಪ್ಲೋಡ್ ಮಾಡಿರೋ ಡಾಕ್ಯುಮೆಂಟ್ಸ್ ತೋರಿಸ್ತಾ ಇದೆ. ಈಗ ನೆಕ್ಸ್ಟ್ ಅಂತ ಕೊಡಿ. ಸ್ವಲ್ಪ ಕೆಳಗಡೆ ಸ್ಲೈಡ್ ಮಾಡಿ. ನೀವು ನೋಡ್ತಾ ಇರಬಹುದು ಸ್ಟೆಪ್ 1 ಮತ್ತೆ ಸ್ಟೆಪ್ 2 ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಫೋಟೋ ಮತ್ತೆ ಸಿಗ್ನೇಚರ್ ನ ಅಪ್ಲೋಡ್ ಮಾಡಬೇಕು. ಪ್ರೊಸೀಡ್ ಅಂತ ಕೊಡಿ. ಇಲ್ಲಿ ಕೆಳಗಡೆ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಿ. ಮೊದಲು ಫೋಟೋವನ್ನು ಅಪ್ಲೋಡ್ ಮಾಡಿ. ಫೋಟೋ ಮತ್ತೆ ಸಿಗ್ನೇಚರ್ ಕೇವಲ 20 KB ಒಳಗೆ ಇರಬೇಕು. ಕೆಳಗಡೆ ಸೈಜ್ ಕೂಡ ಕೊಟ್ಟಿದ್ದಾರೆ, ಅದೇ ಸೈಜ್ ನಲ್ಲಿ ಇರಬೇಕು. ಬ್ರೌಸ್ ಮಾಡಿ ಫೋಟೋವನ್ನ ಅಪ್ಲೋಡ್ ಮಾಡಿ. ಕೆಳಗಡೆ ಅಪ್ಲೋಡ್ ಅಂಡ್ ವ್ಯೂ ಫೈಲ್ಸ್ ಅಂತ ಇದೆಯಲ್ವಾ, ಕ್ಲಿಕ್ ಮಾಡಿ. ಅದನ್ನ ನೀವು ಸ್ಕ್ಯಾನ್ ಮಾಡಿರೋ ಫೋಟೋ ಮತ್ತೆ ಸಿಗ್ನೇಚರ್ ಅಪ್ಲೋಡ್ ಆಗುತ್ತೆ. ನೆಕ್ಸ್ಟ್ ಸೇವ್ ಫೋಟೋ ಅಂಡ್ ಸಿಗ್ನೇಚರ್ ಇಮೇಜ್ ಫೈಲ್ಸ್ ಅಂತ ಕೊಡಿ. ಕೆಳಗಡೆ ಸ್ಲೈಡ್ ಮಾಡಿ. ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ, ಅಂದ್ರೆ ನೀವು ಹಾಕಿರೋ ಫೋಟೋ ಮತ್ತೆ ಸಿಗ್ನೇಚರ್ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗಿದೆ ಅಂತ. ಕೆಳಗಡೆ ನೆಕ್ಸ್ಟ್ ಅಂತ ಕೊಡಿ. ನೀವು ನೋಡ್ತಾ ಇರಬಹುದು ಇಲ್ಲಿ ವಾರ್ನಿಂಗ್ ಕೂಡ ಬಂದಿದೆ, ಪ್ಲೀಸ್ ಅಪ್ಲೋಡ್ ಕ್ಲಿಯರ್ ಪಾಸ್ಪೋರ್ಟ್ ಸೈಜ್ ಫೋಟೋ ಅಂಡ್ ಸಿಗ್ನೇಚರ್ ಅಂತ. ಇಲ್ಲ ಅಂದ್ರೆ ನೀವು ಹಾಕಿರೋ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಹಾಗೂ ನೀವು ಮಾಡಿರೋ ಪೇಮೆಂಟ್ ಕೂಡ ವೇಸ್ಟ್ ಆಗುತ್ತೆ. ಸೊ ಕ್ಲಿಯರ್ ಆಗಿರೋ ಫೋಟೋ ಮತ್ತೆ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಿ. ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ. ಈಗ ಸ್ಟೆಪ್ 1, 2, 3 3 ಕಂಪ್ಲೀಟ್ ಆಗಿದೆ. ಫೈನಲ್ ಆಗಿ ಪೇಮೆಂಟ್ ಅನ್ನ ಮಾಡಬೇಕು. ಪ್ರೊಸೀಡ್ ಅಂತ ಕೊಡಿ. ಈಗ ಪೇಮೆಂಟ್ ಗೇಟ್ವೇಗೆ ರೀಡೈರೆಕ್ಟ್ ಆಗುತ್ತೆ. ನೀವು ನೋಡ್ತಾ ಇರಬಹುದು ಟೋಟಲ್ ಚಾರ್ಜಸ್ ಎಷ್ಟು ಅಂತ ತೋರಿಸ್ತಾ ಇದೆ. ಇಶ್ಯೂ ಆಫ್ ಡೂಪ್ಲಿಕೇಟ್ DL ಗೆ 400 rupees, ಫಾರ್ಮ್ 7 ಫೀಸ್ 151, ಟೋಟಲ್ 551 ರೂಪಾಯಿ ಕಟ್ಟಬೇಕಾಗುತ್ತೆ. ಈ ಆಪ್ಷನ್ ನಲ್ಲಿ ಖಜಾನಾ 2 ಅದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಪಕ್ಕದಲ್ಲಿ ಕಾಣ್ತಾ ಇರೋ ಕ್ಯಾಪ್ಚಾವನ್ನ ಎಂಟರ್ ಮಾಡಿ. ಪೇ ನೌ ಮೇಲೆ ಕ್ಲಿಕ್ ಮಾಡಿ.
ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಪ್ರೊಸೀಡ್ ಫಾರ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿ. ಈಗ ಪೇಮೆಂಟ್ ಗೇಟ್ವೇಗೆ ಹೋಗುತ್ತೆ. ಪಾವತಿ ವಿಧದಲ್ಲಿ ಕ್ಯಾಶ್, ಚೆಕ್, ನೆಟ್ ಬ್ಯಾಂಕಿಂಗ್, RTGS, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಬೋದು. SBI ಇ-ಪೇ ಅನ್ನು ಸೆಲೆಕ್ಟ್ ಮಾಡಿ ಕ್ಯಾಪ್ಚಾ ಕೋಡನ್ನು ಟೈಪ್ ಮಾಡಿ. ಈ ಎರಡು ಚೆಕ್ ಬಾಕ್ಸ್ ಅನ್ನು ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಈ ಪೇಜ್ನಲ್ಲಿ ನೀವು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಇಂಟರ್ನೆಟ್ ಬ್ಯಾಂಕಿಂಗ್, UPI ಹೇಗೆ ಬೇಕಾದರೂ ಪೇಮೆಂಟ್ ಮಾಡ್ಬೋದು. ನೀವು ಬೇಕಾದ್ರೆ ಡೈರೆಕ್ಟ್ ಆಗಿ ಫೋನ್ ಪೇ, ಗೂಗಲ್ ಪೇ, UPI ಮೂಲಕನೂ ಪೇಮೆಂಟ್ ಮಾಡ್ಬೋದು. ನೀವು ಗೂಗಲ್ ಪೇ ಯೂಸ್ ಮಾಡ್ತಾ ಇದ್ರೆ ಗೂಗಲ್ ಪೇಯಲ್ಲಿ ಈ ರೀತಿ UPI ID ಇರುತ್ತೆ. ಆ UPI ID ಅನ್ನು ಎಂಟರ್ ಮಾಡಿ ನಿಮ್ಮ ಪೇಮೆಂಟ್ ಅಪ್ಲಿಕೇಶನ್ನಲ್ಲಿ ರಿಕ್ವೆಸ್ಟ್ ಬರುತ್ತೆ. ಆ ರಿಕ್ವೆಸ್ಟನ್ನು UPI ಪಿನ್ ಹಾಕಿ ಅಕ್ಸೆಪ್ಟ್ ಮಾಡಿ ಪೇಮೆಂಟ್ ಕನ್ಫರ್ಮ್ ಆಗುತ್ತೆ. ಸೊ ನಾನು ಡೆಮೋ ಪರ್ಪಸ್ಗೆ ಮಾತ್ರ ಈ ವಿಡಿಯೋ ಮಾಡ್ತಾ ಇದ್ದಿದ್ದು, ನನಗೆ ಡೂಪ್ಲಿಕೇಟ್ DL ಅವಶ್ಯಕತೆ ಇಲ್ಲ. ಸೊ ನೀವು ಹಾಕಿರೋ ಅಪ್ಲಿಕೇಶನನ್ನು ವಾಪಸ್ ತಗೊಳ್ಳೋದು ಹೇಗೆ ಅಂದರೆ, ಪೇಮೆಂಟ್ ಮಾಡಲಿಕ್ಕೂ ಮೊದಲು ಏನಾದರೂ ಕರೆಕ್ಷನ್ ಮಾಡಬೇಕಾಗಿದ್ರೆ ಅಪ್ಲಿಕೇಶನ್ನ ವಾಪಸ್ ತಗೊಳ್ಳೋದು ಹೇಗೆ ಅಂತ ನೋಡೋಣ. ಪರಿವಾಹನ್ ವೆಬ್ಸೈಟ್ನ ಮೇನ್ ಪೇಜ್ಗೆ ಬನ್ನಿ. ಆನ್ಲೈನ್ ಸರ್ವಿಸ್ನಲ್ಲಿ ಡ್ರೈವಿಂಗ್ ಲೈಸೆನ್ಸ್ ರಿಲೇಟೆಡ್ ಸರ್ವಿಸ್ ಅನ್ನು ಸೆಲೆಕ್ಟ್ ಮಾಡಿ. ನಾವು ಆನ್ಲೈನ್ ಅಪ್ಲಿಕೇಶನ್ ಹಾಕಿರೋ ಮೇನ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇಲ್ಲಿ ಅದರ್ಸ್ ನಲ್ಲಿ ಕ್ಯಾನ್ಸಲ್ ಅಪ್ಲಿಕೇಶನ್ ಅಂತ ಇದೆಯಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿ. ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಅನ್ನು ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಈಗ ನೀವು ಹಾಕಿರೋ ಅಪ್ಲಿಕೇಶನ್ ಶೋ ಅಪ್ ಆಗುತ್ತೆ. ನೀವು ನೋಡ್ತಾ ಇರಬಹುದು, ನಾನು ಪಿ ಪೇಮೆಂಟ್ ಅನ್ನು ಇನ್ನೂ ಮಾಡಿಲ್ಲ, ಸೊ ಅದಕ್ಕೆ ಅದು ಪೆಂಡಿಂಗ್ ಅಂತ ಬರ್ತಾ ಇದೆ. ಒಂದು ವೇಳೆ ಪಿ ಪೇಮೆಂಟ್ ಆದರೆ ಅದು ಯಾವುದೇ ಕಾರಣಕ್ಕೂ ರಿಫಂಡ್ ಆಗೋದಿಲ್ಲ. ಸೊ ಈ ವಿಷಯವನ್ನು ನೆನಪಿಟ್ಕೊಳ್ಳಿ. ಕೆಳಗಡೆ ಕ್ಯಾನ್ಸಲ್ ಅಪ್ಲಿಕೇಶನ್ ಅಂತ ಇದೆಯಲ್ವ, ಅಲ್ಲಿ ಕ್ಲಿಕ್ ಮಾಡಿ ಪ್ರೊಸೀಡ್ ಫಾರ್ ಕ್ಯಾನ್ಸಲ್ ಅಂತ ಕೊಡಿ. ಈಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟರ್ ಮಾಡಿ ಸಬ್ಮಿಟ್ ಅಂತ ಕೊಡಿ. ಟರ್ಮ್ಸ್ ಅಂಡ್ ಕಂಡೀಷನ್ ಅಗ್ರಿ ಮಾಡ್ಕೊಳ್ಳಿ. ಪ್ರೊಸೀಡ್ ಫಾರ್ ಕ್ಯಾನ್ಸಲ್ ಅಂತ ಕೊಡಿ. ಕ್ಯಾನ್ಸಲ್ಡ್ ಅಂತ ಬಂದಿದೆ. ಸೊ ನೀವು ಮತ್ತೆ ಹೊಸದಾಗಿ ಅಪ್ಲಿಕೇಶನ್ ಅನ್ನು ಹಾಕಬಹುದು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಯಾವುದೇ ವಿಷಯ ಅರ್ಥ ಆಗಿಲ್ಲ ಅಂದರೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಹಾಕೊಳ್ಳಿ. ನಿಮಗೆ ಬೇಕಾದ ಸಹಾಯವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ.